ಹಾಯ್ ಹಾಲ್, ದಿಸ್ ಈಸ್ ಯುವರ್ ಗೀತಾ. ನಾನಿವತ್ತು ನಮ್ಮ ಮನೆಯ ಹೋಮ್ ಟೂರ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಜನ ಕೇಳ್ತಾ ಇದ್ರಿ ಹೋಮ್ ಟೂರ್ ಮಾಡಿ ಅಂತ ಹೇಳಿ. ಮೊದಲನೇದಾಗಿ ಇದು ನಮ್ಮ ಸ್ವಂತ ಮನೆ ಅಲ್ಲ, ನಾವಿಲ್ಲಿ ರೆಂಟಿಗಿರೋದು. ಸೊ ಬನ್ನಿ ಹೋಮ್ ಟೂರ್ ಸ್ಟಾರ್ಟ್ ಮಾಡೋಣ. ನಮ್ಮ ಮನೆ ಹೊರಗಡೆ ಇರುವಂತಹ ವ್ಯೂ ಇದು ಬಳ್ಳಾರಿಯಿಂದ ಸುಮಾರು 3-4 ಕಿಲೋಮೀಟರ್ ಫಾರ್ ಇದೆ. ತುಂಬ ಸೈಲೆಂಟ್ ಆಗಿದೆ ಏರಿಯಾ, ತುಂಬ ಕಾಮಾಗಿರುತ್ತೆ. ವೆಹಿಕಲ್ಸ್ ಎಲ್ಲ ಜಾಸ್ತಿ ಓಡಾಡೋದಿಲ್ಲ. ಹಾಗೆ ಪಾರ್ಕಿಂಗಿಗೆ ಯುಟಿಲಿಟಿ ಪ್ಲೇಸ್ ಇದೆ ನಮಗೆ. ಹಾಗೆ ಬಂದರೆ ಇಲ್ಲಿ ಮೇಲ್ಗಡೆ ಒಂದು ಮನೆ ಇದೆ, ಅಲ್ಲಿ ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಕೆಳಗಡೆ ಸಹ ಒಂದಿಷ್ಟು ಪ್ಲೇಸ್ ಕೊಟ್ಟಿದ್ದಾರೆ. ಆ ಪ್ಲೇಸಲ್ಲಿ ನಾವು ಸ್ಲಿಪ್ಪರ್ಸ್ ಎಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಮನೆ ಮುಂದ್ಗಡೆ ಸ್ಟೆಪ್ಸ್ಗಳಿದೆ. ಸ್ಟೆಪ್ಸ್ಗಳಿಗೆ ನಾವು ಒಂದಿಷ್ಟು ಪ್ಲ್ಯಾಂಟ್ಸ್ ಇತ್ತು, ಆ ಪ್ಲ್ಯಾಂಟ್ಸನ್ನು ಆ ಕಡೆ ಈ ಕಡೆ ಪಕ್ಕದಲ್ಲಿ ಜೋಡಿಸಿಟ್ಟಿದ್ದೀವಿ. ಹಾಗೆ ಯುಟಿಲಿಟಿ ಪ್ಲೇಸನ್ನು ಸಹ ಕೊಟ್ಟಿದ್ದಾರೆ. ಅಲ್ಲಿ ನಾವು ವಾಷಿಂಗ್ ಮಿಷಿನನ್ನು ಇಟ್ಕೊಂಡಿದ್ದೀವಿ. ಹಾಗೆ ಪಾತ್ರೆಗಳೇನಾದರೂ ಜಾಸ್ತಿ ಇದ್ದರೆ ತೊಳಿಲಿಕ್ಕೆ ಪ್ಲೇಸ್ ಸಹ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಇಂಡಿಯನ್ ಟಾಯ್ಲೆಟ್ ಸಹ ಕಟ್ಸಿದ್ದಾರೆ. ಅಲ್ಲಿ ನಾವು ಯೂಸ್ ಮಾಡಲ್ಲ, ಬಟ್ ಅಲ್ಲಿ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಗೇಟನ್ನು ಸಹ ಕೊಟ್ಟಿದ್ದಾರೆ. ಸೆಕ್ಯೂರಿಟಿ ಪರ್ಪಸ್ಸಿಗೆ ಏನೂ ಭಯ ಇರೋದಿಲ್ಲ ಇಲ್ಲಿ, ಹಾಗಾಗಿ ಇದನ್ನು ಸಹ ಪ್ಲೇಸ್ ಮಾಡಿದ್ದಾರೆ. ಹಾಗೆ ಬಂದರೆ ಇದು ಟೀ ಕುಡ್ಡಲ್ಲಿ ಮಾಡಿರೋವಂತಹ ಡೋರು, ತುಂಬ ಸಿಂಪಲ್ ಆಗಿದೆ. ನೆಕ್ಸ್ಟು ಎಂಟ್ರೆನ್ಸ್ ಆಗ್ತಿದ್ದಂಗೆ ನಮ್ಮ ಮನೇಲಿ ಹಾಲ್ ಸಿಗುತ್ತೆ. ತುಂಬ ಸ್ಪೇಷಿಯಸ್ ಆಗೇನಿಲ್ಲ, ಸ್ಮಾಲ್ ಆಗಿ ಕ್ಯೂಟಾಗಿದೆ. ಸೊ ಇಲ್ಲಿ ನಾವು ಜಸ್ಟ್ ಸೋಫಾ ಅಷ್ಟೇ ಇಟ್ಕೊಂಡಿದ್ದೀವಿ. ನೆಕ್ಸ್ಟು ಇಲ್ಲಿ 2 ವಿಂಡೋಸನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಇದು ಟಿ ವಿ ಯೂನಿಟ್. ಇದು 43 ಇಂಚಸ್ ಟಿ ವಿನ ಇಲ್ಲಿ ಇಟ್ಕೊಂಡಿದ್ದೀವಿ. ಹಾಗೆ ಒಂದು ಡಿಜಿಟಲ್ ಕ್ಲಾಕು ಮತ್ತು 2 ಆರ್ಟಿಫಿಷಿಯಲ್ ಫ್ಲವರನ್ನು ತೊಗೊಂಡಿದ್ದೀವಿ. ನಮ್ಮ ಮನೆಯವರಿಗೆ ಬರ್ಡೇಗೆ ಅಂತ ಹೇಳಿ ನಾನು ಗಿಫ್ಟನ್ನು ಕೊಟ್ಟಿದ್ದೆ, ನೋಡಿ. ಹಾಗೆ ಇದೊಂದು ಬುದ್ಧನ ಸ್ಟ್ಯಾಚು, ನಾನು ಮಂತ್ರಾಲಯ ಹೋದಾಗ ನೆನಪಿಗಿರಲಿ ಅಂತ ಹೇಳಿ ತೊಗೊಂಡಿದ್ದೆ. ನೆಕ್ಸ್ಟು ಇದು ನಾವು ಮಂತ್ರಾಲಯ ಹೋದಾಗ ಒಂದು ಫೋಟೋ ತೊಗೊಂಡಿದ್ವಿ, ಆ ಫೋಟೋನ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಇದು UPS. ಇಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಫೋಟೋನ ಸಹ ಹ್ಯಾಂಗ್ ಮಾಡಿದ್ದೀನಿ ಹಾಲಲ್ಲಿ. ಒಂದು ಪಾಸಿಟಿವಿಟಿ ಇರುತ್ತೆ ಒಂದು ದೇವ್ರ ಫೋಟೋ ಇದ್ದರೆ ಅಂತ ಹೇಳಿ. ನೆಕ್ಸ್ಟು ಇಲ್ಲಿ ಬಂದು ಒಂದು ಹಾಲಿಗೆ ಕೀಸು, ಮೊಬೈಲು ಏನಾದರೂ ಇಟ್ಕೊಳ್ಳೋಣ ಅಂತ ಹೇಳಿ ಸೊ ಇದೊಂದು ಹ್ಯಾಂಗರನ್ನು ಹಾಕಿದ್ದೀನಿ. ಹಾಲಲ್ಲಿ ನಾವು ಫ್ರಿಜ್ಜನ್ನು ಇಟ್ಕೊಂಡಿದ್ದೀವಿ, ಬಿಕಾಸ್ ಕಿಚನ್ನು ಸ್ವಲ್ಪ ಸ್ಪೇಷಿಯಸ್ ಆಗಿರಲಿಲ್ಲ, ಹಾಗಾಗಿ ಇದನ್ನು ಇಲ್ಲಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟು ದೇವ್ರ ಮನೆ ಇದೆ. ದೇವ್ರ ಮನೆಗೆ ಒಂದು ಪುಟ್ಟ ಹಾರವನ್ನು ಹಾಕಿದ್ದೀನಿ. ದೇವರು ಇವತ್ತು ಅಮಾವಾಸ್ಯೆ ಇರೋದ್ರಿಂದ ದೇವರನ್ನು ಪೂಜೆ ಮಾಡಿದ್ದೀನಿ. ದೇವ್ರ ಮನೆ ಇಲ್ಲಿ, ದೇವ್ರ ಮನೆ ಪಕ್ಕನೇ ನಮಗೆ ಕಿಚನ್ ಸಿಗುತ್ತೆ. ಕಿಚನಲ್ಲಿ ಇಲ್ಲಿ ಇಲ್ಲ ಹನಿ ಗೀ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ವಿಂಡೋದಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಏನು ಸೀಡ್ಸ್ ಎಲ್ಲ ಇದೆಯೋ ಅದನ್ನೆಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಬೇಗ ಅಡುಗೆ ಮಾಡೋದಕ್ಕೆ ಏನು ಬೇಕೋ ಆ ಐಟಮ್ಸ್ನೆಲ್ಲ ಬೇಗ ಸಿಗೋ ಥರ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಇದು ನೀರು ಕಾಯಿಸ್ಕೊಳ್ಳೋಕ್ಕೆ ಒಂದು ಕೆಟಲ್ ಇಟ್ಕೊಂಡಿದ್ದೀವಿ. ಹಾಗೆ ಇದು ಬಾಷ್ ಕಂಪ್ನಿಯ ಒಂದು ಮಿಕ್ಸಿ ಜಾರ್ಸ್ ಎಲ್ಲ ನಾನು ಒಳಗಡೆ ಪ್ಲೇಸ್ ಮಾಡಿದ್ದೀನಿ. ವೆಸಲ್ಸು, ಪ್ಲೇಟ್ಸ್ ಎಲ್ಲ ನಾವು ಮ್ಯಾಕ್ಸಿಮಮ್ ಇಲ್ಲಿ ಏನು ವಾರ್ಡ್ರೋಬ್ಸ್ ಎಲ್ಲ ಕೊಟ್ಟಿದ್ದಾರೆ ಅದರಲ್ಲೇ ಪ್ಲೇಸ್ ಮಾಡ್ಕೊಂಡಿದ್ದೀವಿ. ವಾಟ್ರನ್ನು ನಾವು ವಾಟರ್ ಪ್ಯೂರಿಫೈಯರ್ ಹಾಕ್ಸಿಲ್ಲ, ಸೊ ಫಿಲ್ಟ್ರ್ ವಾಟರನ್ನು ತೊಗೊಂಡು ಬಂದು ಕುಡಿತೀವಿ. ನೆಕ್ಸ್ಟು ಡೈನಿಂಗ್ ಏರಿಯಾದಲ್ಲಿ ಒಂದು ಡೈನಿಂಗ್ ಟೇಬಲ್ ಇಟ್ಕೊಂಡಿದ್ದೀವಿ. 6 ಮೆಂಬರ್ಸ್ ಬರುವಂಥ ಡೈನಿಂಗ್ ಟೇಬಲ್. ಮ್ಯಾಕ್ಸಿಮಮ್ ಡೈನಿಂಗ್ ಟೇಬಲ್ನ ಚೆನ್ನಾಗಿ ಯೂಸ್ ಮಾಡ್ಕೋತೀವಿ ನಾವು. ಇಲ್ಲೆಲ್ಲ ಡ್ರೈ ಫ್ರೂಟ್ಸನ್ನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಗ್ಲಾಸ್ ಐಟಮ್ಸ್ ಇರುತ್ತಲ್ಲ, ಕಾಫಿ ಗ್ಲಾಸ್, ಕಾಫಿ ಮಗ್ಸ್ ಎಲ್ಲ. ಹಾಗೆ ಇಲ್ಲಿ ಡೈನಿಂಗ್ ಟೇಬಲ್ ಪಕ್ಕನೇ ನಮಗೆ ಒಂದು ವಾಶ್ ಬೇಸನ್ನ ಕೊಟ್ಟಿದ್ದಾರೆ. ಇಲ್ಲಿ ಊಟ ಮಾಡಿ ಇಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇಲ್ಲಿ ಒಂದು ವೆಸ್ಟರ್ನ್ ವಾಶ್ರೂಮ್ ಇದೆ. 2 ಇದೆ ಆ್ಯಕ್ಚುಲಿ ವೆಸ್ಟರ್ನ್ ವಾಶ್ರೂಮು. ಇಲ್ಲೊಂದಿದೆ ಮತ್ತು ಅಟ್ಯಾಚ್ಡ್ ಆಗಿ ಒಂದಿದೆ, ರೂಮ್ಗೆ ಅಟ್ಯಾಚ್ಡ್ ಆಗಿ. ಇಲ್ಲಿ ಒಂದು ಗೆಸ್ಟ್ ರೂಮ್ ಅಂತ ಹೇಳಿ. ಇದು ಮ್ಯಾಕ್ಸಿಮಮ್ ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದ್ರೇ ಯೂಸ್ ಮಾಡ್ಕೊಳ್ಳೋದು. ಇಲ್ಲಿ ನಾವು ಒಂದು ಮಿರರನ್ನು ತೊಗೊಂಡಿದ್ವಿ, ಡ್ರೆಸ್ಸಿಂಗ್ ಟೇಬಲ್ಲು. ಸೊ ಅದನ್ನು ನಾವು ಇಲ್ಲಿ ಪ್ಲೇಸ್ ಮಾಡಿದ್ದೀವಿ ಗೆಸ್ಟ್ ರೂಮಲ್ಲಿ. ಇದು ಬಂದು ಐರನ್ ಟೇಬಲ್ಲು. ನಮ್ಮ ಮನೆಯವರು ಡೈಲಿ ಆಫೀಸಿಗೆ ಹೋಗೋಕ್ಕಿಂತ ಮುಂಚೆ ಐರನ್ ಮಾಡಿಕೊಂಡೇ ಹೋಗೋದು.
ಹಾಗೆ ಇಲ್ಲಿ ಗೆಸ್ಟ್ ಮಲ್ಕೊಳ್ಳೋದಕ್ಕೆ ಕಾಟು, ಇಲ್ಲಿ ಗೆಸ್ಟ್ ಬಂದರೆ ಅವರು ಬಟ್ಟೆಗಳು ಇಟ್ಕೊಳ್ಳೋದಕ್ಕೆ, ಮತ್ತು ನಮ್ಮ ಮನೇಲಿ ಏನಾದರೂ ಎಕ್ಸ್ಟ್ರಾ ಮೆಟೀರಿಯಲ್ ಇದ್ದರೆ ಇಲ್ಲಿ ಪ್ಲೇಸ್ ಮಾಡಿದ್ದೀವಿ. ಇದು ಒಂದು ಸೈಕ್ಲಿಂಗ್ ಮಾಡೋಣ ಅಂತ ಹೇಳಿ ತೊಗೊಂಡಿದ್ವಿ. ಬಟ್ ಸೈಕ್ಲಿಂಗ್ 1 ವೀಕ್ ಏನೋ ಮಾಡಿದ್ವಿ, ಆಮೇಲೆ ಇಂದ ಮಾಡೇ ಇಲ್ಲ. ತೊಗೊಂಡಿದ್ದಕ್ಕೆ 1 ವೀಕ್ ಮಾಡಿದ್ದೀವಿ ಅಷ್ಟೇ. ನೆಕ್ಸ್ಟ್ ಬಂದು ಇದು ಮಾಸ್ಟರ್ ಬೆಡ್ರೂಮ್ ಸಹ ಲೈಕ್ ಗೆಸ್ಟ್ ರೂಮ್ ಥರನೇ ಇದೆ. ಸೊ ಇಲ್ಲಿ ಒಂದು ಎ ಸಿಯನ್ನು ಇಟ್ಟಿದ್ದೀವಿ. ಎ ಸಿ, ಇದು ಡ್ರೆಸ್ಸಿಂಗ್ ಟೇಬಲ್ಲು, ಇದು ಅವರೇ ಮಾಡಿಸಿರುವಂಥದ್ದು. ಸೊ ಇಲ್ಲಿ ನಾನು ಡೈಲಿ ರೆಡಿ ಆಗಲಿಕ್ಕೆ ಮತ್ತು ಏನಾದರೂ ಡೈಲಿ ಯೂಸ್ ಮಾಡೋವಂಥ ಪ್ರಾಡಕ್ಟ್ಸ್ ಎಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ. ಸೊ ಇದು ಬಂದು ಕಾಟು, ಕಿಂಗ್ ಸೈಜ್ ಕಾಟು. ಹಾಗೆ ಇಲ್ಲಿ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಸೊ ಮೇಲೆಲ್ಲ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಬಂದು ನಾವು ಓದ್ಕೊಳ್ಳೋದಕ್ಕೆ, ಹಾಗೆ ಏನಾದರೂ ವರ್ಕ್ ಇದ್ದರೆ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡೋದಕ್ಕೆ, ಸಿಸ್ಟಮಿಗೆ ಅಂತ ಹೇಳಿ ಈ ಒಂದು ಪ್ಲೇಸನ್ನು ಕೊಟ್ಟಿದ್ದಾರೆ ಮಾಸ್ಟರ್ ಬೆಡ್ರೂಮಲ್ಲಿ. ಹಾಗೆ ಇಲ್ಲಿ ಒಂದು ಸಹ ಅಟ್ಯಾಚ್ಡ್ ಬಾತ್ರೂಮನ್ನು ಕೊಟ್ಟಿದ್ದಾರೆ. ಇದು ಬಟ್ಟೆಗಳೇನಾದರೂ ವಾಶ್ ಮಾಡೋದಿತ್ತು ಅಂತ ಹೇಳಿದ್ರೆ ನಾವು ಇದರಲ್ಲಿ ಸ್ಟೋರ್ ಮಾಡಿಡ್ತೀವಿ, ಆಮೇಲೆ ವಾಷಿಂಗಿಗೆ ಹಾಕ್ತೀವಿ. ಸೊ ಇದಿಷ್ಟು ನಮ್ಮ ಮನೆಯ ಹೋಮ್ ಟೂರ್ ಆಗಿತ್ತು. ಇದು ತುಂಬ ಪುಟ್ಟದಾಗಿದೆ ನಮ್ಮ ಮನೆ. ನಾವಿಬ್ಬರೇ ಇರೋದು ಮನೆಯಲ್ಲಿ. ಸೊ ತುಂಬ ಪುಟ್ಟದಾಗಿ, ಮೆಟೀರಿಯಲ್ ಸಹ ಜಾಸ್ತಿ ತೊಗೊಳೋದಕ್ಕೆ ಹೋಗಿಲ್ಲ. ಆಗಾಗ ನಾವು ಶಿಫ್ಟ್ ಆಗ್ತಾನೆ ಇರ್ತೀವಿ ಅಲ್ಲಿ ಇಲ್ಲಿ ಅಂತ ಹೇಳಿ. ಸ್ವಂತ ಮನೆ ಆದರೆ ಮೆಟೀರಿಯಲ್ಸ್ ಎಲ್ಲ ತೊಗೋಬೋದು ಜಾಸ್ತಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.